ಅಹಿಂದ ಚಾಂಪಿಯನ್. ಚಾಂಪಿಯನ್. ಈ ಸುಳ್ಳು ಹೇಳಿ ಚಾಂಪಿಯನ್ ಆಗಕ್ಕಾಗಲ್ಲ. ಈಗ ಈಸ್ ಎಕ್ಸ್ಪೋಸ್ಡ್ ಎಲ್ಲದರಲ್ಲೂ. ಅದಕ್ಕೆ ಒಂದೊಂದ್ಸಾರಿ ಹೇಳ್ತಿದ್ರು, ನನ್ನಲ್ಲಿ ಒಂದು ಕಪ್ಪು ಚುಕ್ಕೆ ತೋರಿಸ್ಬಿಡಿ ಅಂತ. ನಾನು ಸದನದಲ್ಲಿ ಹೇಳಿದೆ, ಸಾಹೇಬ್ರೆ ಕಪ್ಪು ಚುಕ್ಕೆ ಕಾಗಿಯಲ್ಲಿ ಎಲ್ಲೂ ಹುಡ್ಕೋದು ನಾನು ಅಂತ. ಈಗ ನೀವು ಭ್ರಷ್ಟಾಚಾರದಲ್ಲೇ ಆಗಿರ್ಬೋದು, ಈ ರೀತಿ ವಂಚನೆ ಮೋಸ ದಲಿತರಿಗೆ ಎಲ್ಲ ಇದು ಮಾಡಿ ನೀವು ಕಪ್ಪು ಚುಕ್ಕೆ ಅಲ್ಲ ಕಾಗೆ ತರ ಆಗ್ಬಿಟ್ಟಿದ್ದೀರಿ. ಬಟ್ ಅವ್ರು ಹೇಳ್ತಾರೆ ನೀವು ಅದನ್ನ ಕೊಡ್ಲೇ ಇಲ್ಲ, ನಾವ್ ಅಟ್ಲೀಸ್ಟ್ ತಂದ್ವಿ, ನೀವು ನಿಮ್ ಸರ್ಕಾರಗಳು ಎಲ್ಲೂ ಮಾಡಿಲ್ಲ, ಮೋದಿನೂ ಮಾಡಿಲ್ಲ, ಬೇರೆ ಕಡೆನೂ ಮಾಡಿಲ್ಲ ಅಂತಾರೆ ಅವರು. ಎಲ್ಲಾ ಬಡ್ಜೆಟ್ಗಳಲ್ಲಿ ದಲಿತರಿಗಾಗಿ ಹಣ ಇಡ್ತಾರೆ. ಇವ್ರೇನು ಹೊಸದಾಗಿಟ್ಟಿಲ್ಲ. ಇಟ್ಟಾಗ ಅದಕ್ಕೆ ಹೆಸರು ಬೇರೆ ಇತ್ತು. ಮೊದಲು ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ ಅಂತ ಇತ್ತು. ಎಲ್ಲ ಈಗಲೂ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಇವ್ರೇನ್ ಮಾಡಿದ್ರು, ಆಂಧ್ರ ಪ್ರದೇಶದಲ್ಲಿ ಈ ರೀತಿ ಒಂದು ಹೊಸ ಆಕ್ಟ್ ತಂದಿದ್ದಾರೆ. ಅದನ್ನು ನಾವು ತರೋಣ ಅಂದ್ರು. ಓಕೆ ಸರಿ, ತಂದಾಗ ಅದು ಭಾಷಣ ಮಾಡಿ ಇವ್ರು ಹೇಳಿದ್ದೇನು, ಹೊಸ ಕಾನೂನು ಯಾಕೆ ತರ್ತಾ ಇದ್ದೀನಿ ಅಂದ್ರೆ ದಲಿತರಿಗಿಟ್ಟ ಹಣ ಡೈವರ್ಟ್ ಮಾಡಿ ಬೇರೆ ಬೇರೆ ಅದಕ್ಕೆ ಕಳಿಸ್ಬಿಡ್ತಾರೆ, ಅದಾಗಬಾರ್ದು ಅಂತ ನಾನು ಕಾನೂನು ತರ್ತೀನಿ ಅಂದ್ರು. ಮತ್ತೆ ಮಾಡಿದ್ದೇನೋ ಅಲ್ಲಿಗೆ ಹೋಯ್ತು ಹೇಳಿ. ನಿಮ್ಗೆ ಇದೆಂತ ವಂಚನೆ, ಅಲ್ಲಿ ವಂಚನೆ ಆಗ್ಯದೋ ಇಲ್ಲೋ ಬೇರೆ ವಿಷಯ. ಅದು ನೀವು ₹1 ಕೂಡ ಈ ಜನರಿಗೆ ಸಿಗೋದು ಬೇರೆದಕ್ಕೆ ಹೋಗ್ಬಾರ್ದು ಅಂತೇಳಿ ನಾನು ಕಾನೂನು ತರ್ತಾ ಇದ್ದೀನಿ ಅಂತ ತಂದು ಮಾಡೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ವಂಚನೆ ಬೇರೆ ಇಲ್ಲ.